ನಮಸ್ಕಾರ. ಐಕಾನ್ಸ್ ಆಫ್ ಇಂಡಿಯನ್ ಬಿಸಿನೆಸ್ ಟೆಲಿವಿಷನ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಈ ದಿನ ನಾವು ನಿಮಗೊಂದು ಅಪರೂಪದ ಶಾಲೆಯೊಂದನ್ನ ಪರಿಚಯ ಮಾಡುತ್ತಿದ್ದೇವೆ. ಈ ಶಾಲೆ ಚಿಕ್ಕದಾದರೂ ಅತ್ಯಂತ ಚೊಕ್ಕದಾದ ಶಾಲೆ. ಎಲ್ಲಿ ಅಂತೀರಾ? ಬೆಂಗಳೂರಿನ ಅಂದ್ರಹಳ್ಳಿ ಬಳಿ ಇರುವ ನ್ಯೂ ಜಾಸ್ಮಿನ್ ಪಬ್ಲಿಕ್ ಸ್ಕೂಲ್. ನ್ಯೂ ಜಾಸ್ಮಿನ್ ಪಬ್ಲಿಕ್ ಸ್ಕೂಲ್ನ ಮುಖ್ಯಸ್ಥರು ಶ್ರೀಮತಿ ಸುಚಿತ್ರಾ ಉಮೇಶ್ ಅವರು. ತನ್ನ ತಾಯಿಯವರಾದ ಸುಶೀಲಮ್ಮ ವಿಜಯಕುಮಾರ್ ಅವರ ಕನಸಿನಂತೆ 2007ರಲ್ಲಿ ಒಂದು ಪುಟ್ಟ ರೂಮ್ನಲ್ಲಿ ಬೆರಳೆಣಿಕೆಯ ಮಕ್ಕಳನ್ನು ಕೂಡಿಸಿಕೊಂಡು ಒಂದು ಪುಟ್ಟ ಶಾಲೆಯನ್ನು ಆರಂಭಿಸುತ್ತಾರೆ. ಅನೇಕ ಏಳು ಬೀಳುಗಳನ್ನು ಕಾಣುತ್ತಾರೆ. ಇಂದು ಈ ಪುಟ್ಟ ಶಾಲೆ ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಸುಮಾರು 350 ಮಕ್ಕಳು ಈ ಒಂದು ಕನಸಿನ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಈ ಶಾಲೆಯ ಮುಖ್ಯಸ್ಥರಾದ ಶ್ರೀಮತಿ ಸುಚಿತ್ರಾ ಉಮೇಶ್ ಅವರು ನಮ್ಮ ದೇಶದ ಭವಿಷ್ಯದ ಪ್ರಜೆಗಳನ್ನ ನಿರ್ಮಾಣ ಮಾಡುವುದರಲ್ಲಿ ಸಿದ್ಧಹಸ್ತರು ಮತ್ತು ತಮ್ಮದೇ ಆದ ಶ್ರಮದಿಂದ ಅತ್ಯುತ್ತಮ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದಾರೆ. ಈ ಒಂದು ಮಕ್ಕಳಲ್ಲಿ ಒಂದು ಭರವಸೆಯನ್ನು ಮೂಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಈ ಶಾಲೆಯ ಮುಖ್ಯಸ್ಥರಾದ ಶ್ರೀಮತಿ ಸುಚಿತ್ರಾ ಉಮೇಶ್ ಹಾಗೂ ಉಮೇಶ್ ದಂಪತಿಗಳನ್ನ ಮಾತನಾಡಿಸೋಣ. ಅವರ ಅನುಭವಗಳನ್ನ ತಿಳಿದುಕೊಳ್ಳೋಣ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮಸ್ಕಾರ ಸುಚಿತ್ರಾ ಉಮೇಶ್ ಅವರಿಗೆ. ಮೊದಲನೇದಾಗಿ ನಾನು ಕೇಳೋ ಪ್ರಶ್ನೆ, ನ್ಯೂ ಜಾಸ್ಮಿನ್ ಪಬ್ಲಿಕ್ ಸ್ಕೂಲ್ ಹೇಗೆ ಆರಂಭವಾಯಿತು? ಸರ್, ನಮ್ಮ ತಾಯಿ, ನಾನು, ನಮ್ಮ ಯಜಮಾನ್ರು 3 ಜನ ಸೇರಿ ಸ್ಟಾರ್ಟ್ ಮಾಡಿದ್ದು ಸರ್. 2013ನಲ್ಲಿ ಸ್ಟಾರ್ಟ್. ಇವತ್ತು ಪ್ರೈವೇಟ್ ಸ್ಕೂಲ್ ರನ್ ಮಾಡೋದು ಬಹಳ ಸವಾಲಿನ ಕೆಲಸ. ನೀವು ಎದುರಿಸಿದಂತ ಸವಾಲುಗಳು ಯಾವ್ಯಾವ್ದು ಅಂತ ಹೇಳಿ. ಸರ್, ಎವ್ರಿ ಡೇ ಚಾಲೆಂಜಿಂಗ್ ಆಗಿರುತ್ತೆ ನಮ್ಗೆ. ಪ್ರತಿದಿನ ಹುಟ್ಟೋದು, ಪ್ರತಿದಿನ ಚಾಲೆಂಜಸ್. ಬಹಳ ಸವಾಲಿಂದ ಅಕ್ಕಪಕ್ಕ ಸ್ಕೂಲುಗಳಿರುತ್ತೆ. ನನ್ನ ಸರೌಂಡಿಂಗ್ ಅಲ್ಲಿ ಒಂದು 30ರಿಂದ 35 ಸ್ಕೂಲ್ಸ್ ಇದೆ ಸರ್. ಸೊ ಎಲ್ಲ ದೊಡ್ಡ ದೊಡ್ಡ ಸ್ಕೂಲ್ಸ್, ಹಾಗಾಗಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿನೇ ಇರುತ್ತೆ ಸರ್. ಪ್ರತಿದಿನ ಸವಾಲೇ ಸರ್. ಓಕೆ, ನಿಮ್ಮ ಸ್ಕೂಲಲ್ಲಿ ಯಾವ್ಯಾವ ತರಗತಿಗೆ ಅವಕಾಶ ಇದೆ ಹೇಳಿ? ಸರ್, ನರ್ಸರಿ ಬೇಬಿ ಸಿಟ್ಟಿಂಗ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ರನ್ ಮಾಡ್ತಾ ಇದ್ದೀವಿ. ನಿಮಗೆ ಸ್ಕೂಲ್ ನಡೆಸಬೇಕು ಅಂತ, ಈಗಿನ ಸಾಮಾನ್ಯ ಎಲ್ರಿಗೂ ಬರಲ್ಲ. ಇದೆ ಬಹಳ ತಾಳ್ಮೆ ಬೇಕು, ಬಹಳ ಪೇಷನ್ಸ್ ಬೇಕು. ಸ್ಕೂಲ್ ನಡೆಸಬೇಕು ಅಂತ ಬಂದಿದ್ದು ಹೇಗೆ ನಿಮಗೆ ಥಾಟ್? ಸರ್, ಒಂದು ಏನೋ ಸಣ್ಣ ಇನ್ಸಿಡೆಂಟ್ ಆಗಿ ನಮ್ಮ ತಾಯಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹಠದ ಮೇಲೆ ಸ್ಟಾರ್ಟ್ ಮಾಡಿದ್ದು ಸರ್. ಈಗ ಅವ್ರಿಗೆ ಸ್ವಲ್ಪ ಏಜ್ ಆಗ್ತಿರೋದ್ರಿಂದ ನಾನ್ ಟೇಕ್ ಓವರ್ ಮಾಡಿ ನೋಡ್ಕೊ. ನಿಮ್ ತಾಯಿ ಏನಾಗಿದ್ರು? ನಮ್ ತಾಯಿ ಟೀಚರ್ ಆಗಿದ್ರು ಸರ್, ಗವರ್ಮೆಂಟ್ ಸ್ಕೂಲ್ ಟೀಚರ್. ಅವ್ರು ಸ್ಟಾರ್ಟ್ ಮಾಡಿ ಸ್ಕೂಲ್ ಆಯ್ತು? ಹೌದು ಸರ್. ಓಕೆ ಓಕೆ. ಹೆಸರು ಜಾಸ್ಮಿನ್ ಅಂತ ಬಂದಿದೆ ಹೆಸರು, ಅದ್ರ ಬಗ್ಗೆ ಏನಾರು ಹೇಳ್ತೀರಾ? ಸರ್, ಜಾಸ್ಮಿನ್ ಅಂದ್ರೆ ನಾವು ಮಲ್ಲಿಗೆ ಹೂವು ಅನ್ನೋದ ಕಾರಣಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಮಲ್ಲಿಗೆ ಅಂತ ಇಟ್ರೆ ಕನ್ನಡ ಮೀಡಿಯಂ ತರ ಆಗ್ಬಿಡತ್ತೆ ಅಂತಂದು ಜಾಸ್ಮಿನ್ ಅಂತ ಅಂದ್ಬಿಟ್ಟು ಮಾಡ್ಕೊಂಡು. ಅದ್ರ ಹಿಂದೆ ಬೇರೆ ಏನು ಅರ್ಥ ಇಲ್ಲ ಸರ್. ಜಾಸ್ಮಿನ್ ಅಂದ್ರೆ ಮಲ್ಲಿಗೆ, ಪರಿಮಳ. ಓಕೆ. ಎಷ್ಟು ಮಕ್ಕಳು ಓದ್ತಾ ಇದಾರೆ ಮೇಡಮ್ ನಿಮ್ಮ ಶಾಲೆಯಲ್ಲಿ? ಸರ್, ಇವಾಗ 325ಕ್ಕೆ ರೀಚ್ ಆಗಿದೆ. ಓಕೆ. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಎರಡೂ ಇದೆಯಾ ನಿಮ್ಮಲ್ಲಿ? ಬರೀ ಇಂಗ್ಲಿಷ್ ಮೀಡಿಯಂ. ಬರೀ ಇಂಗ್ಲಿಷ್ ಮೀಡಿಯಂ. ಓಕೆ ಓಕೆ. ನಿಮ್ಮಲ್ಲಿ ಹೇಗೆ ವಿಶೇಷವಾದ ತರಬೇತಿ ಏನಿದೆ ಅದ್ರ ಬಗ್ಗೆ ಪರಿಚಯ ಮಾಡ್ಕೊಡಿ ಸರ್. ಹ್ಯಾಬಿಡೆಕ್ ಸ್ಟ್ರೋಕ್ಸ್, ಆಮೇಲೆ ಅಬಾಕಸ್, ಸಂಸ್ಕೃತ ಅಭ್ಯಾಸ ಇರುತ್ತೆ, ಡ್ಯಾನ್ಸ್ ಇದೆ, ಮತ್ತೆ ಎವ್ರಿ ಡೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಇಂಗ್ಲಿಷ್ ಸ್ಪೀಕಿಂಗ್ ಇರುತ್ತೆ ಮಕ್ಳಿಗೆ. ಇನ್ನು ಸುಮಾರು ಕೋರ್ಸ್ಗಳು ಎಲ್ಲ ಪ್ರತಿದಿನ ಅಭ್ಯಾಸ ಇರುತ್ತೆ ಸರ್. ಆಮೇಲೆ ಮೇನ್ ಪಾರ್ಟ್ ಇಲ್ಲಿ ಎಲ್ಲಾನು ವರ್ಕಿಂಗ್ ಕ್ಯಾಟಗರಿ ಇರೋದ್ರಿಂದ ಪೇರೆಂಟ್ ನಾವು ಆದಷ್ಟು ಇಲ್ಲೇ ಅಭ್ಯಾಸ ಮಾಡಿಸ್ತೀವಿ. ಅದೊಂದು ಸ್ಪೆಷಾಲಿಟಿ. ಪೇರೆಂಟ್ಗೆ ಅಡ್ಮಿಷನ್ ತಗೊಳ್ಳುವಾಗೆ ಹೇಳಿರ್ತೀವಿ, ನಮ್ಮ ಇದ್ರಲ್ಲಿ ಟ್ಯೂಷನ್ಸ್ ಅಲೋ ಇಲ್ಲ ಅಂದ್ಬಿಟ್ಟು ಟ್ಯೂಷನ್ಸ್ ಅಲೋ ಮಾಡಲ್ಲ. ನಾವು ಆದಷ್ಟು ಇಲ್ಲೇ ಓದಿಸಿ ಇಲ್ಲೇ ಬರೆಸ್ತೀವಿ. ಈಗ ನೀವು ಇಷ್ಟು ವರ್ಷ ಸ್ಕೂಲ್ ರನ್ ಮಾಡಿದ್ರಿ ನೀವು. ಹಾ ಸರ್. ಮಕ್ಕಳನ್ನ ಹೇಗೆ ನೋಡ್ಕೋಬೇಕು? ಒಂದು ಸ್ಟೂಡೆಂಟ್ ಒಳ್ಳೆ ಮಾರ್ಕ್ಸ್ ತೆಗಿಯುವಂತನು, ಒಂದು ಒಳ್ಳೆ ಬುದ್ಧಿವಂತ ಮಾಡ್ಬೇಕು, ಅವನನ್ನ ಅವನ ಮನಸ್ಸಲ್ಲಿ ಮೂಡ್ಬೇಕು, ನಾನು ಓದ್ಬೇಕಪ್ಪ ಅಂತ. ಅದಕ್ಕೆ ಏನೇನು ಪ್ರಯತ್ನಗಳು ಮಾಡಿದ್ರಿ ಇದುವರೆಗೂ ನೀವು? ಸರ್, ಅಭ್ಯಾಸ ಮೇನ್ ಅಭ್ಯಾಸ ಮಾಡಿಸ್ತೀವಿ ಸರ್. ಆಮೇಲೆ ಮೋಟಿವೇಶನಲ್ ಕ್ಲಾಸಸ್ ಇರುತ್ತೆ, ಮತ್ತೆ ಫೀಲ್ಡ್ ಟ್ರಿಪ್ ಜಾಸ್ತಿ ಮಾಡ್ತೀವಿ ಸರ್. ನಮ್ಮ ಇದ್ರಲ್ಲಿ ಆಕ್ಚುಲಿ
ಪ್ರಾಕ್ಟಿಕಲ್ಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾ ಇದೀವಿ ಸರ್. ಈಗ ಯಾವ್ದೋ ಒಂದು ಸಬ್ಜೆಕ್ಟ್ ಇತ್ತು ಅಂದ್ರೆ ಸಬ್ಜೆಕ್ಟ್ ರಿಲೇಟೆಡ್ ಪ್ರಾಕ್ಟಿಕಲ್ಸ್ ಮಾಡಿಸ್ತೀವಿ ಸರ್. ಪ್ರಾಕ್ಟಿಕಲ್ ಮಾಡಿಸಿ ಅಭ್ಯಾಸ ಮಾಡಿಸ್ತೀವಿ. ಸಪೋಸ್ ಲೈಕ್ ಮ್ಯಾಥಮೆಟಿಕ್ಸ್ ಎಲ್ಲಿ ನಮ್ಗೆ ಅದು ನಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೋಬಹುದು, ಅದರಿಂದ ಏನ್ ಪ್ರಯೋಜನ. ಬರೀ ಥಿಯರಿ ಕೇಳ್ಕೊಂಡು ಏನೋ ಒಂದು ಮ್ಯಾಥ್ಸ್ ಹೇಳಿದ್ರೆ ಭಯ ಬಿದ್ದು ಆ ತರ ಮಾಡ್ತಿಲ್ಲ ನಾವು. ಮಕ್ಕಳು ಕಲಿಬೇಕು ಅದನ್ನ, ಆ ಕಾನ್ಸೆಪ್ಟ್ ಅಡಾಪ್ಟ್ ಮಾಡ್ಕೋತಿದೀವಿ. ಆಮೇಲೆ ಸೋಷಿಯಲ್ ಸ್ವಲ್ಪ ಟಫ್ ಆಗಿರತ್ತೆ ಮಕ್ಳಿಗೆ, ಸೈನ್ಸ್ ಸ್ವಲ್ಪ ಟಫ್ ಆಗಿರತ್ತೆ. ಕನ್ನಡ ಪ್ರಾಕ್ಟಿಕಲ್ಸ್ ಲ್ಯಾಬ್ ಮಾಡಿದೀವಿ. ಎಲ್ಲಾನು ಪ್ರಾಕ್ಟಿಕಲ್ಸ್ ನೋಡ್ಕೊಂಡೇ ಮಾಡ್ತಾರೆ ಸರ್. ಫೀಲ್ಡ್ ಟ್ರಿಪ್ ಹೋಗ್ತಾರೆ ಮಕ್ಕಳು. ಫೀಲ್ಡ್ ಟ್ರಿಪ್ ಹೋಗಿ ಸಪೋಸ್ ಲೈಕ್ ಬ್ಯಾಂಕ್ ಅಂತ ಏನೋ ಒಂದು ಕಾನ್ಸೆಪ್ಟ್ ಇದೆ ಅನ್ಕೊಳ್ಳಿ, ಟ್ರಾನ್ಸಾಕ್ಷನ್ಸ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಪಾಠ ಇದೆ. ಸೊ ಅದಕ್ಕೆ ಬ್ಯಾಂಕ್ಗೆ ವಿಸಿಟ್ ಮಾಡಿಸಿ ಅಲ್ಲಿ ಹೇಳ್ಕೊಟ್ಟು ಬಂದು ಕೊನೆಗೆ ಅದನ್ನ ಬರ್ಸಿ ತಯಾರಿ ಮಾಡ್ತೀವಿ. ಸೊ ಒಂದು ಪಾಠ 15-20 ನಿಮಿಷದಲ್ಲಿ ಕಲಿಯಕ್ಕೆ ಬೇಕಾದಷ್ಟು ಆಯ್ತು ಸರ್ ಟೈಮ್. ಇಡೀ ದಿನ ಅಭ್ಯಾಸ ಮಾಡ್ತಾರೆ, ಉರು ಹೊಡಿತಾರೆ, ಅದನ್ನ ಮಾಡ್ಸಲ್ಲ, ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಂಡು ಓದ್ತಾರೆ ಸರ್. ಅದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನು ಅದೇ ತರ ಮಾಡ್ಕೊಂಡ್ ಬಂದಿದ್ದೀವಿ ಸರ್ 10th ವರ್ಗುನು. ಅದು ನಂದು ಒಂದು 4-5 years ಇಂದ ರಿಸರ್ಚ್ ಮಾಡ್ತಿರೋದ್ರಲ್ಲಿ ಸಕ್ಸಸ್ ಆಗಿದೆ. ಓಕೆ ಓಕೆ. ಅಂದ್ರೆ ನೀವು ಅಕಾಡೆಮಿಕ್ಸ್ ಜೊತೆನಲ್ಲಿ ಹೊರಗಡೆ ಪ್ರಪಂಚ ಜ್ಞಾನ ಮಕ್ಕಳಿಗೆ ಪ್ರಪಂಚ ಜ್ಞಾನ ನಮ್ ಸರೌಂಡಿಂಗ್ ಅಲ್ಲಿ ಏನಿದೆ ಅದೇ ಟೆಕ್ಸ್ಟ್ ಅಲ್ಲಿ ಇದೆ. ಅದನ್ನ ಬಿಟ್ಟು ಅಪಾರ್ಟ್ ಫ್ರಮ್ ದ ಸಿಲೆಬಸ್ ಬೇರೆ ನಮ್ಮ ಟೆಕ್ಸ್ಟ್ ಅಲ್ಲಿ ಬೇರೆದೇನು ಇಲ್ಲ. ನಮ್ ಸರೌಂಡಿಂಗ್ ಅಲ್ಲಿ ಏನಿದೆಯೋ ಅದೇನೆ ನಾವು ಓದ್ತಾ ಇರೋದು, ಬರೀತಾ ಇರೋದು. ಮಕ್ಕಳಿಗೆ ಅದೊಂಥರ ಕಾಂಪ್ಲಿಕೇಟೆಡ್ ಸಿಲೆಬಸ್ ತರ ಕಾಣಿಸುತ್ತೆ. ಸೊ ಅಲ್ಲಿ ಕರ್ಕೊಂಡು ಹೋಗಿ ಪ್ರಾಕ್ಟಿಕಲ್ ಆಗಿ ತೋರಿಸಿ ಅಲ್ಲೇ ಅಭ್ಯಾಸ ಮಾಡಿಸ್ತಾ ಇದ್ದೀವಿ ಸರ್. ನಿಮ್ಮ ಜೊತೆ ಎಷ್ಟು ಜನ ಸ್ಟಾಫ್ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್? 15 ಜನ. ಓಕೆ. ನಾನ್ ಸ್ಟಾಫ್ 4 ಜನ. ನೀವು ಪಾಠ ಮಾಡ್ತೀರಾ ಮಕ್ಕಳಿಗೆ? ನಾನು ಹೋಗ್ತೀನಿ ಸರ್. ಹೌದಾ? ಓಕೆ. ಯಾವ ಸಬ್ಜೆಕ್ಟ್ ತಗೋತೀರಿ ನೀವು? ಸರ್ ಸೋಷಿಯಲ್ ತಗೋತೀನಿ, ಆಲ್ರೌಂಡರ್ ವರ್ಕ್ ಸರ್. ಓಕೆ ಓಕೆ ಓಕೆ. ಮತ್ತೆ ನಿಮ್ಮ ಪ್ಲಾನ್ಸ್ ಏನಿದೆ ಮುಂದೆ ಈ ಜಾಸ್ಮಿನ್ ಸ್ಕೂಲ್ ನೆಕ್ಸ್ಟ್ ಯೋಜನೆಗಳೇನು? ಸರ್ ಸ್ಕೂಲ್ ದೊಡ್ಡದ್ ಮಾಡ್ಬೇಕು ಅನ್ನೋದು ಡ್ರೀಮ್. ಅದೊಂದು ಡ್ರೀಮ್. ನಿಮ್ಮ ಡ್ರೀಮ್ ಆದಷ್ಟು ಬೇಗ ನೆರವೇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಿಮ್ಮ ಫ್ಯಾಮಿಲಿಯಿಂದ ನಿಮ್ಮ ಈ ಸ್ಕೂಲ್ ರನ್ ಮಾಡ್ಲಿಕ್ಕೆ ಏನೇನು ಸಪೋರ್ಟ್ ಸಿಗ್ತಾ ಇದೆ ಹೇಳಿ ನಿಮ್ಗೆ? ಸರ್ ಮಾರಲ್ ಸಪೋರ್ಟ್, ಫೈನಾನ್ಷಿಯಲ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಓಕೆ. ಇಲ್ಲ ಅಂದ್ರೆ ನಾನು ಸ್ವಲ್ಪ ಸ್ಟ್ರಗಲ್ ಮಾಡೋದು ಕಷ್ಟ. ಈ ಫೈನಾನ್ಷಿಯಲ್ ಸಪೋರ್ಟ್ ಯಾಕೆ ಬೇಕು ಸ್ಕೂಲ್ ರನ್ ಮಾಡಕ್ಕೆ ಹೇಳಿ? ಸರ್ ಎವ್ರಿ ಡೇ ಇಲ್ಲೇನು ಕಲೆಕ್ಷನ್ ಹಾಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ ಸರ್. ಯಾಕಂದ್ರೆ 14 ಪಾಪ್ಯುಲೇಷನ್ ಇರೋದ್ರಿಂದ ಸೊ ಪೇರೆಂಟ್ ಆ ರೈಟ್ ಟೈಮ್ಗೆ ಫೀಸ್ ಪೇ ಮಾಡ್ತಾರೆ ಅಂತ ನಾವ್ ಎಕ್ಸ್ಪೆಕ್ಟೇ ಮಾಡಕ್ ಆಗಲ್ಲ. ನೀವು ಹೆಚ್ಚಿನ ಪ್ರೆಷರ್ ಏನು ಹಾಕಲ್ಲ ನೀವು? ಇಲ್ಲ ಸರ್, ಪ್ರೆಷರ್ ನಮ್ ಸ್ಕೂಲ್ ನಲ್ಲಿ ಇಷ್ಟೇ ಕಟ್ಬೇಕು, ಹೀಗೆ ಇರ್ಬೇಕು ಅನ್ನೋ ಪ್ರೆಷರ್ ಇಲ್ಲ. ಎವ್ರಿ ಮಂತ್ ಇಷ್ಟು ಕಟ್ಕೊಂಡ್ ಹೋಗಿ ಅನ್ನೋದನ್ನ ಮಾಡಿರ್ತೀವಿ ಸರ್. ಅದು ಕೆಲವು ಸಲ ಅಫೋರ್ಡ್ ಮಾಡಕ್ ಆಗಲ್ಲ ಪೇರೆಂಟ್ಗೆ. ಆ ಟೈಮಲ್ಲಿ ನಮ್ಗೆ ಪೇಮೆಂಟ್ ಮಾಡ್ಲೇಬೇಕಾಗತ್ತೆ ಟೀಚರ್ಸ್ಗೆ. ಸೊ ಮಂತ್ಲಿ ಪೇಮೆಂಟ್ ಏನಾದ್ರು ಡಿಲೇ ಆಯ್ತು ಅಂದ್ರೆ ಅವರು ನಮ್ಮನ್ನ ನಂಬ್ಕೊಂಡ್ ಬಂದಿರ್ತಾರೆ ಟೀಚರ್ಸ್. ಸೊ ನಾವು ಜಾಸ್ತಿ ಡಿಲೇ ಮಾಡಕ್ ಆಗಲ್ಲ ಅನ್ನೋದಕ್ಕೆ ರೈಟ್ ಟೈಮ್ಗೆ ಹೇಗಾದ್ರೂ ಮಾಡಿ. ಈ ಶಾಲಾ ಕಾಲೇಜುಗಳು ಅಂತ ಬಂದಾಗ ದೊಡ್ಡ ಸ್ಟ್ರಗಲ್ ಎದುರಿಸಿದ್ದು ಕೋವಿಡ್ ಟೈಮಲ್ಲಿ. ನೀವು ಹೇಗೆ ಎದುರಿಸಿದ್ರಿ ಆ ಕೋವಿಡ್ ಸಿಚುಯೇಷನ್? ಸರ್ ಮ್ಯಾಕ್ಸಿಮಮ್ ಮಕ್ಳು ಆಚೆಗೆ ಬರೋದಿಕ್ಕೆ ಹೆದರ್ಕೊಳ್ತಿದ್ರು. ಪೇರೆಂಟ್ ಯಾರಿಗೂನು ಕೆಲ್ಸಗಳಿರ್ಲಿಲ್ಲ. ಮತ್ತೆ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದ್ದರಿಂದ ಆನ್ಲೈನ್ ಕ್ಲಾಸಸ್ ಎಲ್ಲಾ ಮಕ್ಳಿಗೂ 2 ವರ್ಷ ಫ್ರೀ ಮಾಡಿ ಕೊಟ್ಟಿದ್ದೀವಿ ಸರ್. 2 ವರ್ಷನೂ ಫ್ರೀ ಮಾಡಿದೀವಿ. ಫೀಸ್ಗಳನ್ನು ಎಲ್ಲ ಮಾಫಿ ಮಾಡಿದ್ದಾರೆ ಸರ್ ಮ್ಯಾನೇಜ್ಮೆಂಟ್. ಆಮೇಲೆ ಟೀಚರ್ಸ್ಗೆ ಪೇಮೆಂಟ್ ಕೈಯಿಂದಾನೆ ಮಾಡಿದ್ದಾರೆ ಸರ್ 2 ವರ್ಷ. ಯಾಕಂದ್ರೆ ಪೇರೆಂಟ್ಸ್ಗಳಿಗೂ ಆ ಟೈಮಲ್ಲಿ ದುಡಿಮೆ ಇರ್ಲಿಲ್ಲ. ಹೌದು, ಮಕ್ಕಳಿಗೆ ಎಜುಕೇಶನ್ ಆಗ್ಬೇಕು, ದುಡಿಮೆನೂ ಇರ್ಲಿ. ಬಹಳ ಕಷ್ಟಕರವಾದ ಸಿಚುಯೇಷನ್ ಸ್ಕೂಲ್ನವ್ರು ಫೇಸ್ ಮಾಡಿದ್ರು. ನಿಭಾಯಿಸಿದ್ರಿ ನೀವು. ಎಷ್ಟು ವರ್ಷ ಕಷ್ಟ ಆಯ್ತು ನಿಮ್ಗೆ? ಸರ್ ಇವಾಗೂ ಸ್ಟ್ರಗಲ್ ಮಾಡ್ತಿದ್ದೀವಿ ಸರ್. ಆ ಕೋವಿಡ್ ಕೊಟ್ಟಿದ್ದ ಎಫೆಕ್ಟ್ ಇವಾಗಲೂ ಸ್ಟ್ರಗಲ್ ಮಾಡ್ತಾ ಇದ್ರಿ. ಓಕೆ ಓಕೆ. ಒಬ್ಬ ಒಳ್ಳೆ ಸ್ಟೂಡೆಂಟ್ ಆಗ್ಬೇಕು ಅಂತ ಅಂದ್ರೆ ತಂದೆ ತಾಯಿ ಜವಾಬ್ದಾರಿ ಹೇಗಿರ್ಬೇಕು ಅಂತ ಹೇಳ್ತೀರಿ ನೀವು? ಒಬ್ಬ ಸ್ಕೂಲ್ ಫೌಂಡರ್ ಆಗಿ, ಟೀಚರ್ ಆಗಿ ಏನ್ ಹೇಳ್ತೀರಿ? ಸರ್ ಆಸ್ ಲೈಕ್ ನಾವು ಏನ್ ಈ ಜವಾಬ್ದಾರಿ ತಗೊಳ್ತೀವಿ, ತಂದೆ ತಾಯಿಗೂ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇರ್ಬೇಕು ಸರ್. ಮನೇಲಿ ಹೋದ್ರೆ ಹೋಮ್ ವರ್ಕ್ ಮಾಡೋದು, ಓದು ಅಂತ ಹೇಳೋದು, ಅದೆಲ್ಲ ಒಂದ್ ಸ್ವಲ್ಪ ಇದ್ ಮಾಡ್ಕೋಬೇಕಾಗತ್ತೆ. ನಾವು ಆದಷ್ಟು ಹೇಳದ್ನಲ್ಲ ಸರ್, ನಮ್ಮ ಸ್ಕೂಲ್ ನಲ್ಲಿ ನಾವು ಇಲ್ಲೇ ಅಭ್ಯಾಸ ಮಾಡಿಸ್ತೀವಿ. ಯಾಕಂದ್ರೆ ಮ್ಯಾಕ್ಸಿಮಮ್ ಪೇರೆಂಟ್ ವರ್ಕಿಂಗ್ ಕ್ಯಾಟಗರಿ ಇರೋದ್ರಿಂದ ಅವರು ಸುಸ್ತಾಕೊಂಡ್ ಬಂದಿರ್ತಾರೆ, ಹೋಮ್ ವರ್ಕ್ಗಳು ಮಾಡಲ್ಲ, ಎಲ್ಲೋ ಮೊಬೈಲ್ ಕೊಟ್ಟಿರ್ತಾರೆ, ರೀಲ್ಸ್ ಏನೋ ಮಾಡ್ತಿರ್ತಾರೆ. ಇದೆಲ್ಲ ಸ್ಟಡೀಸ್ಗೆ ಎಫೆಕ್ಟ್ ಆಗತ್ತೆ ಅಂತ ಹೇಳಿ ಆದಷ್ಟು ಇಲ್ಲೇ ಮಾಡಿಸ್ತೀವಿ.
ಈ ಮೊಬೈಲ್ ಅಂತ ಒಂದು ಟಾಪಿಕ್ ಬರ್ತದೆ. ಇವತ್ತು ಮೊಬೈಲ್ ಮಕ್ಕಳು ಇನ್ನು ಮಿಡ್ಲ್ ಸ್ಕೂಲ್ ಲೆವೆಲ್ ಮೊಬೈಲ್ ಆಪರೇಷನ್ ಮಾಡೋದು ಕಲ್ತ್ಕೊಂಡಿರ್ತಾರೆ. ಮೊಬೈಲಲ್ಲಿ ಏನೇನ್ ಮಾಡ್ಬೋದು ಅಂತ. ಅದು ಎಷ್ಟು ಪ್ಲಸ್ ಎಷ್ಟು ಮೈನಸ್ ಹೇಳಿ ನೀವು ಆಸ್ ಎ ಟೀಚರ್ ಆಗಿ. ಸರ್ ತುಂಬಾ ಎಫೆಕ್ಟ್ ಆಗತ್ತೆ ಸ್ಟಡೀಸ್ ಇದಕ್ಕೆ ತಗೊಂಡ್ರೆ. ಮಕ್ಕಳು ಓದೋದ್ರಲ್ಲಿ ಅದೇ ಸರ್ ಕಣ್ಣು ಜಾಸ್ತಿ ಸ್ಟ್ರೈನ್ ಆಗತ್ತೆ ಮಕ್ಕಳಿಗೆ. ಆಮೇಲೆ ಈ ರೀಲ್ಸ್ ಎಲ್ಲ ಮಾಡ್ತಿರ್ತಾರೆ. ಮತ್ತೆ ಒಂದು ಸಲ ಏನಾದ್ರು ಸ್ಕ್ರೀನ್ ಓಪನ್ ಮಾಡಿದ್ರೆ ಮಿನಿಮಮ್ ಅಂದ್ರೂ 1.5-2 ಅವರ್ ಮೊಬೈಲ್ ನೋಡ್ತಾನೆ ಇರ್ತಾರೆ. ಆಮೇಲೆ ಮಧ್ಯದಲ್ಲಿ ಅನ್ವಾಂಟೆಡ್ ಥಿಂಗ್ಸ್ ಬರ್ತಾನೆ ಇರುತ್ತೆ. ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡ್ ಬಂದಿರ್ತಾರೆ, ಇಲ್ಲ ಅದನ್ನ ಪ್ರಯೋಗ ಮಾಡುತ್ತಾರೆ. ಸೊ ಆದಷ್ಟು ಪೇರೆಂಟ್ ಮೊಬೈಲ್ ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಸರ್. ಕೆಲವು ಪೇರೆಂಟ್ ಬರ್ತಾರೆ, ನೀವು ಕಂಪ್ಯೂಟರ್ ಹೇಳ್ಕೊಡೋದಿಲ್ವಾ, ಅದ್ ಹೇಳ್ಕೊಡೋದಿಲ್ಲ, ಇದು ಹೇಳ್ಕೊಡೋದಿಲ್ಲ. ಆದಷ್ಟು ಮನೆಯಲ್ಲಿ ಮೊಬೈಲ್ನೇ ನೋಡಿರ್ತಾರೆ, ಮತ್ತೆ ಅದನ್ನೇ ಮಾಡ್ತಾರೆ. ನಮ್ದು ಆನ್ಲೈನ್ ಕ್ಲಾಸಸ್ ಅದನ್ನೆಲ್ಲ ಮಾಡ್ತೀವಿ, ಬಟ್ ಅದನ್ನ ಎಷ್ಟುವರೆಗೂ ಬೇಕೋ ಅಷ್ಟು ಮಾತ್ರ ಮಾಡ್ತೀವಿ. ನಿಮ್ಮ ಶಾಲೆಗೆ ನಿಮ್ಮ ಕಣ್ ತಪ್ಪಿಸಿ ಮೊಬೈಲ್ ತರುವಂತರ ಯಾರು ಇದಾರಾ? ಇಲ್ಲ ಸರ್, ಎವ್ರಿ ಡೇ ಬ್ಯಾಕ್ ಚೆಕಿಂಗ್ ಆಗತ್ತೆ. ಹಾಗಾಗಿ ಮೊಬೈಲ್ ತರಂಗೂ ಇಲ್ಲ, ನೋಡಂಗೂ ಇಲ್ಲ ಸರ್. ನಮ್ದು ಆತರ ಮಾಡಿ. ಮತ್ತೆ ಇದ್ ಬಿಟ್ಟು ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಹೊರಗಡೆ ಶೈಕ್ಷಣಿಕ ಪ್ರವಾಸ ಅಂತ ಕರ್ಕೊಂಡು ಹೋಗ್ತಾರೆ, ಎಕ್ಸ್ಕರ್ಷನ್ಗೆ. ಅದೇನಾದ್ರೂ ಇದೆಯಾ ಸರ್? ಫೀಲ್ಡ್ ಟ್ರಿಪ್ ಅಕಾರ್ಡಿಂಗ್ ಟು ದ ಸಿಲೆಬಸ್ ಪ್ಲಾನ್ ಮಾಡಿರ್ತೀವಿ ಸರ್. ಎವ್ರಿ ಕ್ಲಾಸ್ ಅಲ್ಲಿ ಆಯಾ ಲೆಸನ್ ರಿಲೇಟೆಡ್ ಫೀಲ್ಡ್ ಟ್ರಿಪ್ ಪ್ಲಾನ್ ಮಾಡಿರ್ತೀವಿ. ಅದದು ಎವ್ರಿ ಸ್ಯಾಟರ್ಡೆ ಪ್ಲಾನ್ ಮಾಡಿರ್ತೀವಿ ಸರ್ ಕರ್ಕೊಂಡು. ನಿಮ್ಮ ಈ ಶಾಲೆಯಲ್ಲಿ ಕಲ್ತ ಮಕ್ಕಳು ಎಲ್ಲೆಲ್ಲಿ ಇವತ್ತು ಇದಾರೆ? ಅವ್ರೇನೋ ನಿಮ್ ಸಂಪರ್ಕದಲ್ಲಿ ಇದಾರ ಹೇಗೆ? ಹಾ ಸರ್, ಅಲ್ಯೂಮಿನಿ ಗ್ರೂಪ್ ಮಾಡ್ಕೊಂಡಿರ್ತೀವಿ. ಸೊ ಮಕ್ಕಳು ಇಂಜಿನಿಯರಿಂಗ್, ಮೆಡಿಕಲ್ ಹೋಗಿರೋರು ಇದಾರೆ, ಫ್ಯಾಕ್ಟ್ರಿ ಇಟ್ಟಿರೋರು ಇದಾರೆ. ನಿಮ್ಮ ಸಂಪರ್ಕದಲ್ಲಿ ಇದಾರೆ? ಬಂದ್ ಮೀಟ್ ಮಾಡ್ತಾರೆ ಏನಾದ್ರು ನಿಮ್ಮ? ಹೌದು ಸರ್, ಬರ್ತಾರೆ. ಎಷ್ಟು ಖುಷಿ ಆಗ್ತದೆ ನಿಮ್ಗೆ ಅವಾಗ ನಿಮ್ಮ ಶಾಲೆಯಲ್ಲಿ ಕಲ್ತ ಈ ತರ ಮಾಡ್ತಿದೀವಿ ಅಂತ ಹೇಳಿದಾಗ ನಮಗೂ ಖುಷಿ ಆಗುತ್ತೆ ಸರ್, ತುಂಬಾ ಖುಷಿ ಆಗುತ್ತೆ. CA ಮಾಡಿರೋರು ಇದ್ದಾರೆ, ಸುಮಾರು ಒಳ್ಳೊಳ್ಳೆ ಪೊಸಿಷನ್ ಹೋಗಿರೋರೆಲ್ಲ. ಈ ಪ್ರೈವೇಟ್ಸ್ ರನ್ ಮಾಡೋದು ಬಹಳ ಸವಾಲಿನ ಕೆಲಸ. ಇದನ್ನ ಸಾಧದಕ್ಕೆ ಒಂದು ಹೆಲ್ದಿ ಕಾಂಪಿಟೇಷನ್ ಇದ್ರೆ ಓಕೆ, ಬೇರೆ ರೀತಿ ಕಾಂಪಿಟೇಷನ್ ಎಲ್ಲ ಉಟ್ಕೊಳ್ಳುತ್ತೆ. ಅದು ನಿಮ್ಗೆ ಅನುಭವ ಆಗಿರುತ್ತೆ, ಅದ್ರ ಬಗ್ಗೆ ಹೇಳಿ ಸರ್. ಅನ್ಹೆಲ್ತಿ ಕಾಂಪಿಟೇಷನ್ ಮಾಡಬಾರ್ದು ಸರ್, ಯಾವಾಗ್ಲೂ ಕಾಂಪಿಟೇಷನ್ ಹೆಲ್ತಿ ಆಗಿರ್ಬೇಕು. ಈಗ ನನಗೇನೋ ಇವತ್ತಿನ ದಿನ ನಾನು ರಥ ಓಡ್ಲಿ ಅಂತ ಹೇಳ್ಬಿಟ್ಟು ನಾನ್ ಮಾಡಿದ್ರೆ ನಾಳೆ ದಿನ ನನಗ್ ಇನ್ನೊಬ್ರು ಮಾಡ್ತಾರೆ. ಅದನ್ನ ಮಾಡಬಾರ್ದು. ಕಾಂಪಿಟೇಷನ್ ಯಾವಾಗ್ಲೂ ಹೆಲ್ತಿ ಆಗಿರ್ಬೇಕು. ಹಾಗಾಗಿ ಅಕ್ಕಪಕ್ಕ ಸ್ಕೂಲ್ಗಳನ್ನೆಲ್ಲ ನಾನೇ ಮಾತಾಡಿಸ್ತೀನಿ. ಅವ್ರೇನಾದ್ರು ಕರೆದ್ರೆ ಫಂಕ್ಷನ್ ಗಳಿಗೆ ಹೋಗೋದು ಆ ತರದೆಲ್ಲ ಮಾಡ್ತೀನಿ ಎಲ್ಲರ ಜೊತೆ. ಹೌದು ಸರ್, ಅವರು ನಮ್ಮ ಅಡ್ಮಿಷನ್ ತಗೊಂಡ್ರೆ ನಾನು ಅವ್ರ ಸುದ್ದಿ ಇಲ್ಲ ಸರ್, ನಾವ್ ಮಾಡಲ್ಲ. ನಾನು ಹೊಸ ಅಡ್ಮಿಷನ್ಸ್ ಮಾತ್ರನೇ ತಗೊಂಡು ಅದೊಂದು ರೂಲ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಸರ್. ಮತ್ತೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಸ್ಕೂಲ್ಗೆ, ನಿಮ್ಮ ಶಾಲೆ ಸುತ್ತಮುತ್ತಲು 40-50 ಶಾಲೆ ಇದೆ. ನಿಮ್ಮ ಶಾಲೆಗೆ ಮಕ್ಕಳನ್ನ ಏನಕ್ಕೆ ಸೇರಿಸಬೇಕು ಅಂತ ಹೇಳ್ತೀರಿ? ಏನ್ ಸ್ಪೆಷಾಲಿಟಿ ಇದೆ ನಿಮ್ಮಲ್ಲಿ? ಸರ್, ಡಲ್ ಲೈಟ್ಸ್ ಜಾಸ್ತಿ ಮೇನ್ ಕನ್ಸಿಡರೇಷನ್ ಸರ್ ನಮ್ದು. ಮತ್ತೆ ಹೇಳಿದ್ನಲ್ಲ ನಾನು, ಟ್ಯೂಷನ್ಸ್ ಮಾಡ್ಸಲ್ಲ ನಾವು. ಆದಷ್ಟು ಇಲ್ಲೇ ಅಭ್ಯಾಸ ಮಾಡಿಸ್ತೀವಿ ಸರ್. ಬೆಳಗ್ಗೆ ಬಂದಾಗ ಸ್ಟಾರ್ಟ್ ಮಾಡಿದ್ರೆ ಅಭ್ಯಾಸ, ಎಸ್ಎ ರೈಟಿಂಗ್ ಇಂದ ಹಿಡ್ಕೊಂಡು ಸ್ಪೀಕಿಂಗ್ ಇಂದ ಹಿಡ್ಕೊಂಡು ಎಕ್ಸಾಮ್ಸ್ ವರ್ಗೂನು ಇಲ್ಲೇ ಓದಿಸಿ ಇಲ್ಲೇ ಅಭ್ಯಾಸ ಮಾಡಿಸ್ತಾರೆ. ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗ್ಲಿ, ಆಮೇಲೆ ಪ್ರಾಕ್ಟಿಕಲ್ ಲರ್ನಿಂಗ್ ಆಗ್ಲಿ ಬೇರೆ ಸ್ಕೂಲ್ ನಲ್ಲಿ ಇಲ್ಲ ಸರ್. ಮತ್ತೆ ಸಂಸ್ಕೃತ ಅಭ್ಯಾಸ ಮಾಡೋದು ನಾಲ್ಗೆ ಚೆನ್ನಾಗಿ ಹೊರಳುತ್ತೆ ಸರ್. ಇದಕ್ಕೆ ಸಂಸ್ಕೃತ ಅಭ್ಯಾಸ ಮಾಡಿಸ್ತೀವಿ. ಮತ್ತೆ ಆಂಬಿಡೆಕ್ಸ್ ಸ್ಟ್ರೋಕ್ಸ್ ಅಂತ ಸರ್, ಎರಡೂ ಕೈಯಲ್ಲಿ ಮಕ್ಕಳು ಬರೀತಾರೆ. ಬರೆಯುವಾಗ ಆಕ್ಚುಲಿ ಒಂದ್ ಕಡೆ ಬ್ರೈನ್ ಮಾತ್ರ ಸ್ವಲ್ಪ ಪಾರ್ಟ್ ವರ್ಕ್ ಆಗುತ್ತೆ. ಸೊ ಈ ಆಂಬಿಡೆಕ್ಸ್ ಸ್ಟ್ರೋಕ್ಸ್ ಅಭ್ಯಾಸ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಜಾಸ್ತಿ. ಒಂದೇ ತರ ಬರಿಬೇಕು ಎರಡು ಕೈಯಲ್ಲೂ. ಕಾನ್ಸಂಟ್ರೇಷನ್ ಎರಡು ಕಡೆ ಬ್ರೈನ್ ವರ್ಕ್ ಆಗುತ್ತೆ. ಅದು ಮೇನ್ ಇದೆ ಸರ್. ಸರಿ. ಈಗ ನಿಮ್ಗೆ ಯಾವ್ದಾರ ಒಂದು ಎಕ್ಸಾಂಪಲ್ ಹೇಳಿ. ಪೇರೆಂಟ್ಸ್ ನಮ್ಮ ಮಗ ಏನು ಓದೋದೆಲ್ಲ ಫುಲ್ ಡಲ್ ಸ್ಟೂಡೆಂಟ್, ಆ ತರ ಯಾವ್ದಾರ ಅಡ್ಮಿಷನ್ ಮಾಡಿ ನಿಮ್ಮ ಸ್ಕೂಲ್ ಬಂದ್ಮೇಲೆ ಅವ್ನು ಇಂಪ್ರೂವ್ ಆಗಿರೋದು ಯಾವ್ದಾರ ಇನ್ಸಿಡೆಂಟ್ ಇದ್ರೆ? ಸರ್, ಬೇಕಾದಷ್ಟು ಮಕ್ಕಳು ಸರ್. ನೀವು ಬರೋಕ್ ಒಂದು ಅರ್ಧ ಗಂಟೆ ಮುಂಚೆ ಒಬ್ರು ಪೇರೆಂಟ್ ಬಂದಿದ್ರು. ಬೇರೆ ಸ್ಕೂಲ್ ನಲ್ಲಿ 2 ಮಕ್ಕಳು ಓದ್ತಾ ಇದ್ರು. ಮನೆಯಲ್ಲಿ ಬುಕ್ಕೇ ಮುಟ್ತಿರ್ಲಿಲ್ಲ ಅಂತವ್ರು ಈಗ ಅಭ್ಯಾಸ ಮಾಡ್ತಾರೆ. ಎವ್ರಿ ಡೇ ಸ್ವಲ್ಪ ಅಂದ್ರೆ ಟೀಚರ್ಸ್ ಇಲ್ಲೇ ಪ್ರೆಷರೈಸ್ ಮಾಡಿ ಇಲ್ಲೇ ಓದಿಸಿ ಇಲ್ಲೇ ಬರ್ಸೋದ್ರಿಂದ ಇದು ಆಬ್ವಿಯಸ್ಲಿ ರಿಸಲ್ಟ್ ಚೆನ್ನಾಗಿದೆ. ನಿಮ್ಮ ನಾಲೆಡ್ಜ್ ಪ್ರಕಾರ, ನಿಮ್ಮ ಅನುಭವದ ಪ್ರಕಾರ ಇವತ್ತಿನ ದಿನ ಮಕ್ಕಳಿಗೆ ಹೆಚ್ಚು ಪ್ರೆಷರ್ ಹಾಕಿ ಓದಿಸೋದು ಒಳ್ಳೇದೋ
ಅಥವಾ ಅವರಿಗೆ ತಿಳಿ ಹೇಳಿ ಅವ್ರಿಗೆ ಬುದ್ಧಿವಂತಿಕೆಯಿಂದ ಜಾಣತನದಿಂದ ಅವ್ರಿಗೆ ಓದಿಸೋದು ಒಳ್ಳೇದು ಅಂತ ನೀವು? ಸರ್ ಜಾಣತನದಿಂದ ಓದಿಸೋದು ಒಳ್ಳೇದು ಸರ್. ತುಂಬಾ ಪ್ರೆಷರೈಸ್ ಮಾಡಿದ್ರೆ ಮುಂಚಿನಷ್ಟು ಮಕ್ಕಳು ಗಟ್ಟಿ ಇಲ್ಲ, ತುಂಬಾ ಸೂಕ್ಷ್ಮವಾಗಿರ್ತಾರೆ. ಹೌದು ಸರ್. ಹಿಂದೆ ಎಲ್ಲ ಹೊಡೆಯೋರು ಮಕ್ಕಳಿಗೆ, ಹೊಡೆದು ಹೊಡೆದು ಬೇರೆ ತರ ಶಿಕ್ಷೆಗಳನ್ನೇ ಕೊಡೋರು. ಅದು ಈ ರೀತಿ ಈಗ ಪೇರೆಂಟ್ ಅಬ್ಜೆಕ್ಟ್ ಮಾಡ್ತಾರೆ ಆತರ ಎಲ್ಲ ಮಾಡಬೇಡಿ ಅಂತ. RTE ಕಾಯ್ದೆ ಬಂದ್ಮೇಲಿಂದ ಹೊಡೆಯೋ ಹಾಗಿಲ್ಲ ಸರ್, ಮಕ್ಕಳನ್ನ ಪನಿಷ್ ಮಾಡೋ ಹಾಗಿಲ್ಲ. ಓಕೆ. RTE ಇಂದ ಬಂದಾಗ ಮತ್ತೊಂದು ವಿಷಯ ಕೇಳ್ತೀನಿ, ನಿಮ್ಮ ಸ್ಕೂಲ್ ನಲ್ಲಿ ಎಷ್ಟು ಅಡ್ಮಿಷನ್ ಬರ್ತದೆ RTE ನೋಡಿ? ಸರ್ RTE ಈಗಿಲ್ಲ ಸರ್, ಈಗಿಲ್ಲ, ಕ್ಲೋಸ್ ಆಗಿದೆ. ಹಿಂದೆ ಒಂದು 48 ಅಡ್ಮಿಷನ್ ಇತ್ತು ಸರ್, ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಸರ್. ಹೌದಾ? ನಿಮ್ಮ ಪ್ರಕಾರ RTE ಬೇಕಾ ಬೇಡವಾ ಹೇಳಿ ಸರ್? ಬಡ ಮಕ್ಕಳಿಗೆ ಬೇಕಾಗಿತ್ತು, ಓಕೆ, ಬಟ್ ಏನೋ ಅನಿವಾರ್ಯ, ಸರ್ಕಾರದ ನಿರ್ಧಾರಗಳು, ನಾವೇನು ಮಾಡಕ್ಕಾಗಲ್ಲ. ಪ್ರೈವೇಟ್ ಸ್ಕೂಲ್ ನಡೆಸಲಿಕ್ಕೆ ಸರ್ಕಾರದಿಂದ ಸಪೋರ್ಟ್ ಹೇಗ್ ಸಿಗುತ್ತೆ ಇವತ್ತಿನ ದಿನ? ಸರ್ ನಮ್ಗೆ ಅನುದಾನ ಯಾವ್ದು ಬರಲ್ಲ, ಯಾವ್ದು ಅನುದಾನ ಬರಲ್ಲ. ನಮ್ಮ ಇದ್ರ ಸ್ವಂತ ಶಕ್ತಿ ಮೇಲೆ ನಾವು ಮಾಡ್ಕೊಂತೀವಿ. ಓಕೆ ಓಕೆ ಓಕೆ, ಸರಿ ಸರಿ ಸರಿ. ಇನ್ನೇನಾದ್ರೂ ವಿಶೇಷತೆ ಇದೆಯಾ ನಿಮ್ಮ ಸ್ಕೂಲ್ ಬಗ್ಗೆ ಹೇಳಂತದೇನಾದ್ರು? ಸರ್ ಲರ್ನಿಂಗ್ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತೀವಿ. 100% ರಿಸಲ್ಟ್ ಬರುತ್ತೆ. ಓಕೆ ಓಕೆ. ರಿಸಲ್ಟ್ ಹೇಗಿದೆ ಓವರ್ ಆಲ್ ನಿಮ್ಮ ಶಾಲೆಯಲ್ಲಿ? ಸರ್ 100% ರಿಸಲ್ಟ್ ಇದೆ. ಓಕೆ, ತುಂಬಾ ಧನ್ಯವಾದಗಳು ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ನದಿ, ವೇಣಿ ಅಂದ್ರೆ ಏನು? ನದಿ. ಸಂಗಮ ಅಂದ್ರೆ ಬಂದು ಸೇರ್ಕೊಳ್ಳುವಂತದ್ದು. ಸಂಗಮ ಅಂದ್ರೆ ಏನು? ಬಂದು ಸೇರ್ಕೊಳ್ಳುವಂತಿದ್ದಾರೆ. ಕೊಡಗಿನ ಕಾವೇರಿ. ಯಾವ ನದಿಯನ್ನ ಕೊಡಗಿನ ಕಾವೇರಿ ಅಂತ ಕರೀತಾರೆ? ಕಾವೇರಿ ನದಿಯನ್ನ. ಯಾವ ನದಿಯನ್ನ ಕರೀತಾರೆ? ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಒನ್ ಆಫ್ ದಿ ಟ್ರಸ್ಟಿ ಆಗಿ ಈ ಒಂದು ಎಜುಕೇಶನ್ ಸಂಸ್ಥೆಗೆ ನ್ಯೂ ಜಾಸ್ಮಿನ್ ಪಬ್ಲಿಕ್ ಸ್ಕೂಲ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್ ನಮಸ್ಕಾರ, ನನ್ನ ಹೆಸರು ಉಮೇಶ್. ನ್ಯೂ ಜಾಸ್ಮಿನ್ ಪಬ್ಲಿಕ್ ಸ್ಕೂಲ್ನ ಮುತ್ಯಾಲಮ್ಮ ಎಜುಕೇಶನ್ ಟ್ರಸ್ಟ್ನ ಒನ್ ಆಫ್ ದ ಟ್ರಸ್ಟಿ ನಾನು. ಸೊ ಈ ನ್ಯೂ ಜಾಸ್ಮಿನ್ ಪಬ್ಲಿಕ್ ಸ್ಕೂಲ್ ಬೇಸಿಕಲಿ ಇಟ್ ವಾಸ್ ಫೌಂಡೆಡ್ ಬೈ ಮೇಡಮ್ ಸುಶೀಲಾ ಅಂಡ್ ಮೇಡಮ್ ಸುಚಿತ್ರಾ. ಇವರಿಬ್ರು 2006 ಇಂದ ಎಫರ್ಟ್ಸ್ ಶುರು ಮಾಡಿ 2008 ಅಲ್ಲಿ ಇದು ಸ್ಕೂಲ್ ಶುರು ಆಯಿತು. ಸೊ ಇಟ್ ವಾಸ್ ಸ್ಟಾರ್ಟೆಡ್ ವೆರಿ ಸ್ಮಾಲ್, ಒಂದು ಸಿಂಗಲ್ ರೂಮ್ ಇಂದ ಶುರು ಮಾಡಿದ್ದು. ಆಮೇಲೆ ದಿಸ್ ಇಸ್ ಅ ಡ್ರೀಮ್ ಆಫ್ ವಿಷನರಿ ನಮ್ಮ ಮದರ್ ಇನ್ ಲಾ ಸುಶೀಲಾ ಅವರು, ಅಂಡ್ ದೆನ್ ಸುಚಿತ್ರಾ ಬಂದ್ಬಿಟ್ಟು ನನ್ನ ವೈಫ್. ಸೊ ದಿಸ್ ಇಸ್ ದ ಡ್ರೀಮ್ ಆಫ್ ಬೋತ್ ದಿಸ್ ಗ್ರೇಟ್ ವಿಮೆನ್. ಸೊ ದೇ ಸ್ಟಾರ್ಟೆಡ್ ಇನ್ 2006 ಇಂದ ಎಫರ್ಟ್ ಶುರು ಮಾಡಿ 8 ಅಲ್ಲಿ ಶುರು ಮಾಡಿದ್ರು. ಇಟ್ ವಾಸ್ ಸ್ಟಾರ್ಟೆಡ್ ಇನ್ 10x10 ಅಲ್ಲಿ ಒಂದು ಸ್ಮಾಲ್ ರೂಮ್ ಇತ್ತು, ಇದೇ ಜಾಗದಲ್ಲಿ. ದಿಸ್ ವಾಸ್ ದ ಸ್ಪಾಟ್. ನಾನು ಇಲ್ಲಿ ಕೂತ್ಕೊಂಡಿದ್ದೀನಲ್ಲ, ಇಲ್ಲಿ ಒಂದು ಸ್ಮಾಲ್ ರೂಮ್ ಇಂದ ಈ ಸ್ಕೂಲ್ನ ಶುರು ಮಾಡಿದ್ರು. ಸೊ ಅದು ಹಾಗೆ ಮುಂದುವರ್ಕೊಂಡು ಬಂದು, ಯಾಕಂದ್ರೆ ಇವ್ರದ್ದು ತುಂಬಾ ಎಫರ್ಟ್ ಇತ್ತು. ಸೊ ಈ ಮೇಡಮ್ ಸುಶೀಲಾ ಅವ್ರಿಗೂ ಹೋಗ್ಬಿಟ್ಟು ಆವಾಗ ಅಷ್ಟೊಂದು ಇಲ್ಲಿ ಸ್ಕೂಲ್ಗಳು ಯಾವುದು ಇರಲಿಲ್ಲ. ಆಮೇಲೆ ಡಿಮ್ಯಾಂಡ್ ಇತ್ತು ಸ್ಕೂಲ್ಗೆ. ಇವರು ಮನೆಗಳಿಗೆ ಹೋಗ್ಬಿಟ್ಟು ಮಕ್ಕಳನ್ನ ಕರ್ಕೊಂಡ್ ಬಂದು ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದು ಒಳ್ಳೆ ಎಜುಕೇಶನ್ ನ ಕೊಟ್ರು. ಸೊ ಏನು ಇವರ ಬೇಸಿಕ್ ಇಂದ ಹೇಳ್ಕೊಡೋದು ಈ ಸ್ಟೈಲ್ಗಳಿಗೆಲ್ಲ ಇಲ್ಲಿನ ಜನ ಎಲ್ಲ ಒಂದ್ ಸ್ವಲ್ಪ ಕೋಆಪರೇಟ್ ಮಾಡಿದ್ರು. ಸೊ ದಟ್ ಇಸ್ ವೈ ಯು ಆರ್ ಸೀಯಿಂಗ್ 4 floor ಬಿಲ್ಡಿಂಗ್ ಟುಡೇ. ಅಂಡ್ ದೆನ್ ಅರೌಂಡ್ 325 ಜನ ಮಕ್ಕಳು ಓದ್ತಾ ಇದ್ದಾರೆ. ಅಂಡ್ most of the parents, they are happy because their parents are getting very good education at a very affordable cost. ನೀವು ನೋಡಿದ್ರೆ ಅಕ್ಕಪಕ್ಕ ಸ್ಕೂಲ್ಗಳು ನೋಡಿದ್ರೆ ಲಕ್ಷಗಟ್ಟಲೆ ತಗೋತಾರೆ, ಬಟ್ ಇಲ್ಲಿ ವೆರಿ ಬೇಸಿಕ್ ಮಿನಿಮಮ್ ಅಮೌಂಟ್ ಅಲ್ಲಿ ಟು ದ ಮಿಡ್ಲ್ ಕ್ಲಾಸ್ ಅಂಡ್ ಲೋವರ್ ಮಿಡ್ಲ್ ಕ್ಲಾಸ್. ಯಾಕಂದ್ರೆ ಇದು ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾ. ಮೋಸ್ಟ್ ಆಫ್ ದ ಪೇರೆಂಟ್ಸ್ ಆರ್ ವರ್ಕಿಂಗ್ ಅರೌಂಡ್ ಇನ್ ಗಾರ್ಮೆಂಟ್ಸ್, ಫ್ಯಾಕ್ಟರೀಸ್, ಈ ತರ ಚಿಕ್ಕ ಚಿಕ್ಕ ಕೆಲಸಗಳು ಮಾಡ್ತಾ ಇರ್ತಾರೆ. ಸೊ ಅವ್ರಿಗೋಸ್ಕರ ಅವ್ರಿಗೆ ಇಂಟೆಂಡೆಡ್ ಟು ಗಿವ್ ಎ ಕ್ವಾಲಿಟಿ ಎಜುಕೇಶನ್ ಟು ದೆಮ್ ಈ ಮಿಷನ್ ಏನ್ ಶುರು ಆಯ್ತು 2008 ಅಲ್ಲಿ. ಟುಡೇ ಐ ಕ್ಯಾನ್ ಸೇ ಇಟ್ ಇಸ್ ವೆರಿ ಸಕ್ಸಸ್ಫುಲ್ ಅಂಡ್ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ನ್ಯೂ ಜಾಸ್ಮಿನ್ ಪಬ್ಲಿಕ್ ಸ್ಕೂಲ್ ಅಂಡ್ ಶ್ರೀ ಮುತ್ಯಾಲಮ್ಮ ಎಜುಕೇಶನ್ ಟ್ರಸ್ಟ್. ಓಕೆ ಸರ್, ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಬಿಸಿ ಇರ್ತೀರಿ. ಸ್ಕೂಲ್ ಬಗ್ಗೆ ಏನಾದ್ರು ಸಮಸ್ಯೆಗಳು ಬಂದ್ರೆ ಅಥವಾ ನಿಮ್ಮ ಮೇಡಮ್ಗೆ ಹೇಗೆ ಹೆಲ್ಪ್ ಮಾಡ್ತೀರಿ ನೀವು? ಹೌದು, ನಾನು ಬೇಸಿಕಲಿ ಐ ಆಮ್ ಅನ್ ಇಂಡಸ್ಟ್ರಿಯಲಿಸ್ಟ್. ವಿ ಡೂ ಬಿಲ್ಡ್ ಲ್ಯಾಬೊರೇಟರೀಸ್ ಅಂಡ್ ಕ್ಲೀನ್ ರೂಮ್ಸ್ ಫಾರ್ ದ ಇಂಡಸ್ಟ್ರಿ, ಫಾರ್ ವೇರಿಯಸ್ ಇಂಡಸ್ಟ್ರಿ. ವಿ ಡೂ ಬಿಲ್ಡ್ ಫಾರ್ ಫಾರ್ಮಾ ಇಸ್ ಅವರ್ ಮೇಜರ್ ಕಸ್ಟಮರ್. ಫಾರ್ಮಾ, ಫುಡ್, ಹೆಲ್ತ್ ಕೇರ್,
ಏರೋಸ್ಪೇಸ್, ಇದಕ್ಕೆಲ್ಲ ಇಂಡಸ್ಟ್ರಿಗೂ ವಿ ಡೂ ಬಿಲ್ಡ್ ಲ್ಯಾಬೊರೇಟರೀಸ್ ಅಂಡ್ ಕ್ಲೀನ್ ರೂಮ್ಸ್. ಅದರ್ ದನ್ ದಟ್ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲಿ ಡೈಲಿ ಬೇಸಿಸ್ ಅಲ್ಲಿ ಇರಲ್ಲ, ಬಟ್ ಆನ್ ಎ ವೀಕ್ಲಿ ಬೇಸಿಸ್ ಇರುತ್ತೆ. ಆಮೇಲೆ ಐ ಡೂ ಅಟೆಂಡ್ ದ ಮ್ಯಾನೇಜ್ಮೆಂಟ್ ಮೀಟಿಂಗ್ಸ್ ಅಂಡ್ ಟ್ರಸ್ಟ್ ಮೀಟಿಂಗ್ಸ್ ಅಂಡ್ ದೆನ್ ದ ಸ್ಕೂಲ್ ಮೀಟಿಂಗ್ಸ್. ಸಮಟೈಮ್ಸ್ PTM ಪೇರೆಂಟ್ ಟೀಚರ್ ಮೀಟಿಂಗ್ ಆದಾಗ ಇಟ್ ವಿಲ್ ಬಿ ಎ ಗುಡ್ ಇಂಟ್ರಾಕ್ಷನ್. ಸೊ ಐ ಡೂ ಟೇಕ್ ದ ಫೀಡ್ಬ್ಯಾಕ್, ಏನು ಎಲ್ಲಿ ಏನಾದ್ರೂ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಅಥವಾ ವೇರ್ ವಿ ಕ್ಯಾನ್ ಇಂಪ್ರೂವ್ ಅಂತ ಅಂದ್ಬಿಟ್ಟು ಐ ವಿಲ್ ಆಲ್ಸೋ ಟ್ರೈ ಟು ಟೇಕ್ ಸಮ್ ಫೀಡ್ಬ್ಯಾಕ್. ಸೊ ಇವ್ರಿಗೆ ಪೇರೆಂಟ್ಸ್ಗೆಲ್ಲ ಐ ಆಮ್ ನಾಟ್ ಇನ್ವಾಲ್ವ್ಡ್ ಇನ್ ಅ ಡೈಲಿ ಬೇಸಿಸ್, ಆದ್ರಿಂದ ದೇ ಆರ್ ಆಲ್ಸೋ ವೆರಿ ಕಂಫರ್ಟಬಲ್ ಶೇರಿಂಗ್ ಸಮ್ ಫೀಡ್ಬ್ಯಾಕ್. ಗುಡ್ ಇದನ್ನ ಏನ್ ಹೇಳ್ತಾರೆ ಅದನ್ನ ತಗೊಂಡು ವಿ ವಿಲ್ ಟ್ರೈ ಟು ಇಂಪ್ಲಿಮೆಂಟ್. ಐ ವಿಲ್ ಟಾಕ್ ಟು ದ ಮ್ಯಾನೇಜ್ಮೆಂಟ್ ಟೀಮ್, ಆಮೇಲೆ ಟ್ರಸ್ಟಿ ಇದರಿಂದ ಟೀಮ್ ಮಾತಾಡ್ಬಿಟ್ಟು ವಿಲ್ ಟ್ರೈ ಟು ಇಂಪ್ಲಿಮೆಂಟ್ ದ ಗುಡ್ ಥಿಂಗ್ಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ದ ಸ್ಕೂಲ್ ಗ್ರೋತ್ ಅಂಡ್ ಆಸ್ ವೆಲ್ ಆಸ್ ದ ಮಕ್ಕಳ ಎಜುಕೇಶನ್ಗೆ ಹೇಗೆ ಹೆಲ್ಪ್ ಆಗುತ್ತೆ, ಅಥವಾ ಅವ್ರನ್ನ ಯಾವ ತರದ್ದು ಡಿಫ್ರೆಂಟ್ ಪ್ರೊಸೀಜರ್ ಯೂಸ್ ಮಾಡಿಬಿಟ್ಟು ಅವ್ರಿಗೆ ಟೀಚ್ ಮಾಡಿದ್ರೆ ಅವರು ಚೆನ್ನಾಗಿ ಗ್ರಹಿಸ್ತಾರೆ, ಕಲ್ತ್ಕೋತಾರೆ. ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ನೀವು SIT ನಲ್ಲಿ ಓದಿದ್ದು ಅಂತ ಹೇಳಿದ್ರಿ, ಈ ಮಠದ ಸಂಸ್ಕೃತಿ ಅಂತ ಒಂದು ಸ್ಕೂಲ್ ಕಾಲೇಜ್ ಇದೆ, ಅಲ್ಲಿ ನೀವು ಕಲ್ತಂತ ಶಿಕ್ಷಣ ಹೇಗಿತ್ತು ಸರ್? ಸರ್ ನಾವು ಬೇಸಿಕಲಿ ಶಿವಕುಮಾರ ಸ್ವಾಮಿಗಳು ನಮ್ಮ ಗುರುಗಳು. ನಾವು ತುಮಕೂರಲ್ಲಿ ಓದಿ ಬೆಳೆದಿದ್ದು. ಸೊ ನೀವು SIT ನಲ್ಲಿ ಓದಿದ್ದು ಅದೇ ಶಿವಕುಮಾರ ಸ್ವಾಮಿಗಳ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ. ಈ ಮಠದ ಸಂಸ್ಕೃತಿಯಲ್ಲಿ ಬೆಳೆದಂತ ನೀವು ಅದು ಆ ಶಿಕ್ಷಣ ಸಂಸ್ಥೆಯಲ್ಲಿ ಹೇಗಿರುತ್ತೆ ಶಿಕ್ಷಣ, ಹೇಗಿರುತ್ತೆ ಸರ್? ಸರ್ ಶಿವಕುಮಾರ ಸ್ವಾಮಿಗಳು ಅವರು ಒಂದು ನಂದಾದೀಪದ ತರ. ನೀವು ಎಲ್ಲೇ ನೋಡಿದ್ರು ಈ ರಾಜ್ಯದಲ್ಲ, ಈ ದೇಶದಲ್ಲಿ, ಇಡೀ ದೇಶದಲ್ಲೇ ನೋಡಿದ್ರೆ 10,000 ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇರೋ ಒಂದೇ ಮಠ ಅಂದ್ರೆ ಸಿದ್ಧಗಂಗಾ ಮಠ. ಸೊ ಅಲ್ಲಿನ ಸಂಸ್ಕೃತಿನ ನಾವು ನೋಡಿದ್ವಿ, ಅಲ್ಲಿನ ಸಂಸ್ಕೃತಿ ನೋಡಿದೀವಿ. ಆಮೇಲೆ ಯಾವ ತರದ ಮಕ್ಕಳು ಅಲ್ಲಿ ಓದ್ತಾರೆ, ಎಷ್ಟು ಕಷ್ಟಪಟ್ಟು ಓದ್ತಾರೆ ಅನ್ನೋದನ್ನ ನೋಡಿದ್ವಿ. ಆಮೇಲೆ ಅಲ್ಲಿ ಬೇಸಿಕಲಿ ಬರೋರೆಲ್ಲ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ಫಿನಾನ್ಷಿಯಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ಆಪರ್ಚುನಿಟಿ ಕೊಟ್ಟು, ಇರೋದಕ್ಕೆ ಜಾಗ ಕೊಟ್ಟು, ಸ್ಕೂಲ್ ಎಜುಕೇಶನ್ ಕೊಟ್ಟು, ಫುಡ್ ಕೊಟ್ಟು, ಕಂಪ್ಲೀಟ್ ಆಗಿ 10,000 ಜನಕ್ಕೆ ಇವತ್ತು ಸಿದ್ಧಗಂಗಾ ಮಠ ನೋಡ್ಕೋತಾ ಇದೆ. ಸೊ ಆ ಸಂಸ್ಕೃತಿನ ನಾವು ನೋಡಿ ಬೆಳೆದವರು ನಮಗೂ ಒಂದು ಆಶಯ ಇದೆ, ಏನಂದ್ರೆ ನಾವು ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ನ ಕಟ್ಟಿ ಬೆಳೆಸ್ಬೇಕು. ಆಮೇಲೆ ಎಷ್ಟು ಸಾಧ್ಯ ಆಗುತ್ತೋ ಆ ಲೆವೆಲ್ಗೆ ಆಗಲ್ಲ, ಎಷ್ಟು ಸಾಧ್ಯ ಆಗುತ್ತೋ ಆ ಲೆವೆಲ್ಗೆ ನಾವು ಲೋಯರ್ ಅಂಡ್ ಮಿಡ್ಲ್ ಕ್ಲಾಸ್ ಇವ್ರಿಗೆ ಎಜುಕೇಶನ್ ಅಲ್ಲಿ ಹೆಲ್ಪ್ ಮಾಡೋದಕ್ಕೆ ಒಂದು ಆಶಯ ಇಟ್ಕೊಂಡಿದೀವಿ. ಆ ಆಶಯನ ಇಲ್ಲಿ ನ್ಯೂ ಜಾಸ್ಮಿನ್ ಪಬ್ಲಿಕ್ ಸ್ಕೂಲ್ ಮತ್ತೆ ಮುತ್ಯಾಲಮ್ಮ ಎಜುಕೇಶನ್ ಟ್ರಸ್ಟ್ ವತಿಯಿಂದ ನಡ್ಸ್ಕೊಂಡು ಹೋಗ್ತಾ ಇದೀವಿ, ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಮುಂದಿನ ಪ್ಲಾನ್ಸ್ ಏನು ಸರ್? ಸರ್ ಇದು ನೋಡಿದ್ರೆ ನಮ್ಮ 325 ಜನ ಹುಡುಗರಿದ್ದಾರೆ, ರೂಮ್ಸ್ ಇದೆ, ಬಟ್ ಒಂದು ದೊಡ್ಡ ಪ್ಲೇ ಗ್ರೌಂಡ್ ಇಲ್ಲ. ಆಮೇಲೆ ನಾವು ವಿ ವಾಂಟ್ ಟು ಎಕ್ಸ್ಪ್ಯಾಂಡ್ ಇನ್ ಅ ಬಿಗರ್ ಪ್ಲೇಸ್ ಸೊ ದಟ್ ವಿ ಕ್ಯಾನ್ ಗಿವ್ more of the opportunities to the students. Maybe in sports ಆಗ್ಲಿ, ಇದನ್ನೆಲ್ಲ ಮಾಡ್ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಅದನ್ನ ನಾವು ಹಿಂದೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸರ್, ಈಗ ಟೆಕ್ನಾಲಜಿ ಬಹಳ ಬದಲಾಗಿದೆ, ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು, ಟೆಕ್ನಾಲಜಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕೊಡಿ ನನಗೆ ಏನಾದ್ರು. ಸರ್ ಟೆಕ್ನಾಲಜಿ ಬದಲಾಗಿದೆ, ಆದ್ರೆ ಏನಾಗುತ್ತೆ ಅಂದ್ರೆ ನೀವು ದೊಡ್ಡ ಸ್ಕೂಲ್ಗಳಿಗೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಮೋರ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಜುಕೇಶನ್, ಆಮೇಲೆ ಮೋರ್ ಆಫ್ ಮೊಬೈಲ್ ಬೇಸ್ಡ್ ಆಪ್ಸ್, ಇದರಿಂದ ಮಕ್ಕಳಿಗೆ ಎಜುಕೇಶನ್ ಕೊಡಕ್ ಟ್ರೈ ಮಾಡ್ತಾರೆ. ಬಟ್ ಒಂದು ರೀತಿಯಲ್ಲಿ ಅದು ಬ್ಯಾಕ್ ಎಫೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಮೊಬೈಲ್ ಗೊತ್ತಲ್ಲ, ನಮ್ಮ ಇಟ್ಸ್ ಅನ್ ಅಡಿಕ್ಷನ್ ಫಾರ್ ಎನಿಬಡಿ. ನೀವಾಗ್ಬೋದು, ನಾವಾಗ್ಬೋದು, ಒಂದು ತೆಗೆದಾಗ ಕೂತ್ಕೊಂಡ್ರೆ ಗಂಟೆಗಟ್ಟಲೆ ವೇಸ್ಟ್ ಆಗ್ಬಿಡುತ್ತೆ. ಸೊ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ದ ಓಲ್ಡ್ ಸ್ಕೂಲ್ ಆಫ್ ಎಜುಕೇಶನ್ ಏನಿದೆ, ಓಲ್ಡ್ ಮೆಥಡ್ ಆಫ್ ಎಜುಕೇಶನ್ ಏನಿದೆ, ಅದು ಇಟ್ ಈಸ್ ರಿಯಲಿ ವೆರಿ ಗುಡ್. ನಮ್ಮ ಪ್ರಕಾರ ಅದು ಒಳ್ಳೇದು ಅನ್ಸುತ್ತೆ. ಅಲ್ಲ ಹಂಗಂತ ನೀವು ಕಂಪ್ಯೂಟರ್ ಕಲಿಬೇಡಿ ಅಂತೆಲ್ಲ ಹೇಳ್ತಾ ಇರೋದು. ಕಂಪ್ಯೂಟರ್ನ ಕಲೀರಿ, ಕಂಪ್ಯೂಟರ್ ಕಲಿಯೋ ಟೈಮಲ್ಲಿ ಕಂಪ್ಯೂಟರ್ ಕಲಿಬೇಕು. ಕಂಪ್ಯೂಟರ್ ಅಲ್ಲಿ ಏನಿರುತ್ತೋ ಅದನ್ನ ಮಾಡ್ಬೇಕು. ಅದನ್ನ ಬಿಟ್ರೆ ಎಕ್ಸ್ಟ್ರಾ ಅದರಲ್ಲಿ ಏನಿರುತ್ತೆ ಅದರಿಂದ ಸ್ವಲ್ಪ ದೂರ ಇಡ್ಲಿಕ್ಕೆ ಈ ಮೊಬೈಲ್ ಅಂತ ಡಿವೈಸ್ಗಳನ್ನ ಆಚೆ ಇಡಬೇಕಾಗುತ್ತೆ.
ಸೊ ಕಂಪ್ಯೂಟರ್ ಎಜುಕೇಶನ್ ಬೇಕು, ಕಂಪ್ಯೂಟರ್ ಇಲ್ದಿದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಬಟ್ ಕಂಪ್ಯೂಟರ್ ಎಜುಕೇಶನ್ ಕೊಡೋಣ, ಬಟ್ ಮೊಬೈಲ್ ಇಂದ ಆಚೆ ಇಡೋಣ. ಈ ತರ ಒಂದು ಮನಸ್ಥಿತಿನ ನಾವು ನಮ್ಮ ಪೇರೆಂಟ್ಸ್ಗೆ ಎಲ್ಲ ಕ್ರಿಯೇಟ್ ಮಾಡ್ತಾ ಇದೀವಿ. ವಿ ಆರ್ ಗಿವಿಂಗ್ ಸಮ್ ಅವೇರ್ನೆಸ್ ಪ್ರೋಗ್ರಾಮ್. ಈ ಶಾಲೆಗೆ ಮಕ್ಕಳನ್ನ ಯಾಕೆ ಸೇರಿಸ್ಬೇಕು ಅಂತ ನಿಮ್ಗೆ ಕೇಳ್ತಾ ಇದ್ದೀನಿ ಸರ್. ಸರ್, ಈ ಶಾಲೆಗೆ ಮಕ್ಕಳನ್ನ ಯಾಕೆ ಸೇರಿಸ್ಬೇಕು ಅಂದ್ರೆ ನೋಡಿ, ಇಂಡಿವಿಜುವಲ್ ಅಟೆನ್ಷನ್. ಇವಾಗ ನಾನು ಐ ಆಮ್ ನಾಟ್ ಇನ್ವಾಲ್ವ್ ಇನ್ ಡೈಲಿ ಆಕ್ಟಿವಿಟೀಸ್, ಬಟ್ ವೀಕ್ಲಿ ಮಂತ್ಲಿ ಈ ತರ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್. ಬಟ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಒಬ್ಬ ಸ್ಟೂಡೆಂಟ್ ಇದ್ರೆ ಅವರ ತಂದೆ ತಾಯಿಗೆ ಆ ಸ್ಟೂಡೆಂಟ್ ನ ವಿಡಿಯೋ ಹೋಗುತ್ತೆ. ಆ ಸ್ಟೂಡೆಂಟ್ ಏನ್ ಓದ್ತಾ ಇದ್ದಾನೆ ಅನ್ನೋದು, ಅವನು ಏನ್ ಹೇಳ್ತಾ ಇದ್ದಾನೆ ಅನ್ನೋದನ್ನು ರೆಕಾರ್ಡ್ ಮಾಡ್ಕೊಂಡು ಕಳಿಸ್ತಾರೆ. ಸೊ ಈ ತರ ಇಂಡಿವಿಜುವಲ್ ಅಟೆನ್ಷನ್ ನ ಈ ಶಾಲೆಯಲ್ಲಿ ಕೊಡ್ತಾ ಇದ್ದಾರೆ. ಸೊ ಏನಕ್ಕೆ ಕೊಡಕ್ ಸಾಧ್ಯ ಅಂತಂದ್ರೆ, ಅದೊಂದು ಇಂಟೆನ್ಷನ್ ಇರಬೇಕು. ಈ ಶಾಲೆ ಬರೀ ಇಟ್ ಇಸ್ ನಾಟ್ ಜಸ್ಟ್ ಮನಿ ಓರಿಯೆಂಟೆಡ್ ಆರ್ ದ ಫಿನಾನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಇಟ್ಸ್ ಟ್ರೈಂಗ್ ಟು ಗಿವ್ ಅ ಕ್ವಾಲಿಟಿ ಎಜುಕೇಶನ್ ಅಟ್ ಅನ್ ಅಫೋರ್ಡಬಲ್ ಕಾಸ್ಟ್. ಅಫೋರ್ಡಬಲ್ ಕಾಸ್ಟ್ ಅಂದ್ರೆ ವಿ ಹ್ಯಾವ್ ಟು ಮೇಂಟೈನ್ ದ ಸ್ಕೂಲ್, ಅದಕ್ಕೋಸ್ಕರ ಫೀಸ್ ತಗೋತಾ ಇದೀವಿ. ಬಟ್ ಅಟ್ ಎ ವೆರಿ ಅಫೋರ್ಡಬಲ್, ಎಲ್ಲರೂ ಪಡ್ಕೋಬಹುದು ಅದನ್ನ. ಸೊ ಆ ಕಾರಣದಿಂದ ಐ ಸ್ಟ್ರಾಂಗ್ಲಿ ಸಜೆಸ್ಟ್ ನ್ಯೂ ಜಾಸ್ಮಿನ್ ಪಬ್ಲಿಕ್ ಸ್ಕೂಲ್ ಇನ್ ದಿಸ್ ಪೀಣ್ಯ ಅಂಡ್ ಆಂಧ್ರಹಳ್ಳಿ ಅಂಡ್ ಅರೌಂಡ್ ಏರಿಯಾಸ್ ಅಲ್ಲಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದೆ. ಇಲ್ಲಿಗೆ ಮಕ್ಕಳನ್ನ ನೀವು ಕಾನ್ಫಿಡೆನ್ಸ್ ಅಲ್ಲಿ ಸೇರಿಸಬಹುದು ಅಂತ. ಸರ್, ನಿಮ್ಮ ನಾಲೆಡ್ಜ್ ಪ್ರಕಾರ ಸಾಮಾನ್ಯವಾಗಿ ಮಕ್ಕಳು ಎಜುಕೇಶನ್ ಚೆನ್ನಾಗ್ ಆಗ್ಬೇಕು, ಎಜುಕೇಶನ್ ಆದ ತಕ್ಷಣ ಹೈಯರ್ ಎಜುಕೇಶನ್ ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು ಅಂತ ಹೇಳ್ತಾರೆ. ಅಂಥವ್ರು ನೀವೇನ್ ಬೇಕಾದಷ್ಟು ಅದಕ್ಕಿಂತ ಹೆಚ್ಚು ಸ್ಕೋಪ್ ಇರುವಂತ ಕೋರ್ಸ್ಗಳಿದೆ, ಅದ್ರ ಬಗ್ಗೆ ಮಾತಾಡಿ ಸರ್. ಹೌದು, ನೋಡಿ, ಇಂಜಿನಿಯರಿಂಗು ಮೆಡಿಕಲ್ಲು ಎಲ್ಲ ಇಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ದ ಜನರೇಷನ್ಸ್ ಟುಗೆದರ್. ನಮ್ಗಲ್ಲ, ನಮ್ಮ ತಂದೆಗೆ ಆಗಿನ ಕಾಲದಿಂದನೂ ಇಂಜಿನಿಯರಿಂಗ್ ಅಂದ್ರೆ ಒಂದು ಅಟ್ರಾಕ್ಷನ್, ಮೆಡಿಕಲ್ ಅಂದ್ರೆ ಇನ್ನೊಂದು ಡಬಲ್ ಅಟ್ರಾಕ್ಷನ್. ಇವಾಗೂ ಅಷ್ಟೇ ಮಕ್ಕಳು ನಾನು ಮೆಡಿಕಲ್ಲೇ ಓದ್ಬೇಕು ಅಂತ ಅಂದ್ಬಿಟ್ಟು PUC ಅಲ್ಲಿ 1 ಸಲ 2 ಸಲ 3 ಸಲ ಹಿಂಗ್ ಅಟೆಂಪ್ಟ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ಔಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ದ ವರ್ಲ್ಡ್ ಇಸ್ ವೆರಿ ಬಿಗ್. ನೋಡಿ, ಇವಾಗ ಒಂದು ಆಡ್ ನ ತಗೋತೀರಾ, ಆಡ್ ಅಲ್ಲಿ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಡ್ಸ್ ನ ಹೆಂಗ್ ಮಾಡ್ತೀರಾ? ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇರ್ಬೋದು, ಅಥವಾ ಅದೇ ತರದ್ದು ಬೇರೆ ಬೇರೆ ಮೀಡಿಯಾದಲ್ಲಿ ಮಾರ್ಕೆಟಿಂಗ್ ಮಾಡೋದು, ಇದೆಲ್ಲ ಅದು ಬಂದ್ಬಿಡುತ್ತೆ. ಸೊ ಅದು ಬಿಟ್ರೆ ಇಫ್ ಯು ಟೇಕ್ ಆರ್ಟ್ಸ್, ಫೈನ್ ಆರ್ಟ್ಸ್ ಅಂತ ಇದೆ. ಸೊ ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಸುಮಾರು ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್ ಹೂ ಆರ್ ವೆರಿ ಬಿಗ್ ಇಂಜಿನಿಯರ್ಸ್ ಟುಡೇ. ಸೊ ಅವ್ರ ಮಕ್ಕಳನ್ನ ದೇ ಹ್ಯಾವ್ ಸೆಂಟ್ ದೆಮ್ ಟು ಆರ್ಟ್ಸ್, ಲರ್ನ್ ಆರ್ಟ್ಸ್ ಇನ್ USA. ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಬೇಕು ಎಲ್ಲಿ ಇದೆ ಅಂತ. ನೋಡಿ, ಇಲ್ಲಿ ನಾವು ಆರ್ಟ್ಸ್ಗೆ ಅಷ್ಟು ಪ್ರಾಮಿನೆನ್ಸ್ ಕೊಡ್ತಾ ಇಲ್ಲ, ಬಟ್ ಅಮೆರಿಕಾದಲ್ಲಿ ಕಲ್ತ್ಕೊಂಡ್ಬರ್ಲಿಕ್ಕೆ ನನ್ನ ಮಿತ್ರರ ಮಕ್ಕಳನ್ನ ಕಳ್ಸಿದ್ದಾರೆ. ಲ್ಯಾಕ್ಸ್ ಟುಗೆದರ್ ದೇ ಆರ್ ಸ್ಪೆಂಡಿಂಗ್ ಆನ್ ಲರ್ನಿಂಗ್ ಆರ್ಟ್ಸ್, ಫೈನ್ ಆರ್ಟ್ಸ್. ಸೊ ಅದೊಂದೇ ಅಲ್ಲ, ಇದೇ ತರದ್ದು there are every field wherever you concentrate and do better, ಅಲ್ಲಿ ಮಕ್ಕಳನ್ನ ಸೇರಿಸಿದ್ರೆ ಯೂಸ್ ಆಗುತ್ತೆ. ವಿ ಶುಡ್ ನಾಟ್ ಬ್ಲೈಂಡ್ಲಿ ಗೋ ವಿತ್ ಇಂಜಿನಿಯರಿಂಗ್, ಮೆಡಿಕಲ್ ಅಂತ ಅಂದ್ಬಿಟ್ಟು ಈ ಸ್ಟ್ರೀಮ್ಗೆ ಹೋಗೋದು ಬಿಟ್ಟು ಬೇರೆ ಎಲ್ಲದ್ರಲ್ಲೂ ಕಾನ್ಸಂಟ್ರೇಟ್ ಮಾಡೋದು. ಎಲ್ಲದ್ರಲ್ಲೂ ಸ್ಕೋಪ್ ಇದೆ, ಬಟ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಅದರಲ್ಲಿ ನೀವು ಎಕ್ಸ್ಪರ್ಟ್ ತಗೊಂಡು ಎಕ್ಸ್ಪರ್ಟೈಸ್ ಆದ್ರೆ ದೆನ್ ಯು ಆಲ್ವೇಸ್ ಹ್ಯಾವ್ ಎ ವೇ ಅಂಡ್ ಯು ಕ್ಯಾನ್ ಶೋ ವೇ ಟು ಮೆನಿ ಪೀಪಲ್. ಈಗ ತಂದೆ ತಾಯಿಗೆ ಮಕ್ಕಳಿಗೆ ಒಂದು ಮೈಂಡ್ ಸೆಟ್ ಕೊಟ್ಬಿಟ್ಟಿರ್ತಾರೆ, ನೀನ್ ಹೀಗೆ ಓದ್ಬೇಕು, ಇದೇ ಆಗ್ಬೇಕು ಅಂತ. ನಿಮ್ಮ ಪ್ರಕಾರ ಮಕ್ಕಳ ಆಸಕ್ತಿ ಏನಿದೆ ಅದನ್ನ ಮಾಡ್ಸೋದು ಒಳ್ಳೇದು? ತಂದೆ ತಾಯಿ ಪ್ರೆಷರ್ ಹಾಕಿ ನೀನು ಇದನ್ನೇ ಹೋಗ್ಬೇಕು, ಈ ಕಾಲೇಜ್ಗೆ ಸೇರಿಸ್ಬೇಕು, ಎಷ್ಟೇ ಪರ್ಸೆಂಟೇಜ್ ತೆಗಿಬೇಕು ಅಂತ ಪ್ರೆಷರ್ ಹಾಕೋದು ಎಷ್ಟು ಮಟ್ಟಿಗೆ ಸರಿ ತಪ್ಪ ಅಂತ ನೀವು ಹೇಳ್ತೀರಿ? ಸರ್, ಹೌದು. ಇವಾಗ ನೋಡಿ, ಯಾರೋ ಒಬ್ರಿಗೆ ಆರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಅವನಿಗೆ ಇಂಜಿನಿಯರಿಂಗ್ಗೆ ಓದು ಅಂತಂದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಬೇಡದ ಊಟನ ತುರುಕ್ದಂಗ ಆಗುತ್ತೆ. ಬೇಡದ ಊಟನ ತುರುಕಿದ್ರೆ ಎಷ್ಟು ತನಕ ತುರುಕಿಸ್ಕೊಂತಾರೆ? ಆಗಲ್ಲ. ಸೊ ಹಂಗಾಗಿ ಅದ್ರ ಬದಲು ಅವ್ನಿಗೆ ಇಷ್ಟ ಇರೋ ಊಟನ ಕೊಟ್ರೆ ಅವನೇ ಆರಾಮಾಗಿ ಮಾಡ್ಬಿಡ್ತಾನೆ, ಅವನಾಗ್ಲಿ ಅವರಾಗ್ಲಿ ಮಾಡ್ತಾರೆ. ಸೊ ಈ ಕಾರಣದಿಂದ ಮಕ್ಕಳನ್ನ ಒಂದು ಲೆವೆಲ್ ವರ್ಗೂ 10ನೇ ಕ್ಲಾಸು 12ನೇ ಕ್ಲಾಸ್ ತನಕನೂ ಒಂದು ಇದನ್ನ ನಾವು ಮಕ್ಕಳಿಗೆ ಹೇಳಿ ಸರಿಯಾದ ದಾರಿಯಲ್ಲಿ ನಡೆಸಿದ್ರೆ 12ನೇ ಕ್ಲಾಸ್ಗೆ ಬರೋ ಅಷ್ಟೊತ್ತಿಗೆ ಅವ್ರೂ ಸೆಲ್ಫ್ ಲರ್ನಿಂಗ್ ಇರುತ್ತೆ. ಆಮೇಲೆ ಅವ್ರೂ ದೇ ವಿಲ್ ಆಲ್ಸೋ ಬಿ ವೆರಿ ಮೆಚ್ಯೂರ್ಡ್ ಎನಫ್ ಟು ಟೇಕ್ ದೇರ್ ಓನ್ ಡಿಸಿಷನ್. ಅವ್ರು ನೋಡಿರ್ತಾರೆ. ಇವಾಗ ನಾವೇ ನೋಡಿದ್ರೆ ನಮ್ಮ ಮಕ್ಕಳು ದೇ ಆರ್ ಕ್ವೈಟ್ ಫಾಸ್ಟರ್.
ಸೊ ನಮ್ಮ ತಂದೆ ತಾಯಿ ಕಂಪೇರ್ ಮಾಡೋರು ನಾವು ಒಂದ್ ಸ್ವಲ್ಪ ಫಾಸ್ಟ್ ಇದೀವಿ, ಬಟ್ ನಮಗ್ ಕಂಪೇರ್ ಮಾಡೋರು ನಮ್ಮ ಮಕ್ಳು ತುಂಬಾ ಫಾಸ್ಟ್ ಇದೆ. ಯಾಕಂದ್ರೆ ಏಜ್ ಹಂಗಿದೆ, ಟೆಕ್ನಾಲಜಿ ಎಲ್ಲ ಹಂಗೆ ಇದಾಗ್ತದೆ. ದೇ ಸಿ ಅಂಡ್ ಲರ್ನ್ ಲಾಟ್ ಆಫ್ ಥಿಂಗ್ಸ್, ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇರ್ತಾರೆ. ಸೊ ಹಂಗಾಗಿ ದೇ ಆರ್ ಮೆಚೂರ್ಡ್ ಎನಫ್ ಟು ಟೇಕ್ ದೇರ್ ಓನ್ ಡಿಸಿಷನ್ ಅಂಡ್ ದ ಫೀಲ್ಡ್ ದೇ ವಾಂಟ್. ಸೊ ಅದರಲ್ಲಿ ಬಿಟ್ಟಾಗ ದ ರಿಸಲ್ಟ್ ವಿಲ್ ಬಿ ವೆರಿ ಗುಡ್ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಇನ್ಸ್ಟೆಡ್ ಆಫ್ ಪುಷಿಂಗ್ ಆಸ್ ಫ್ರಮ್ ದ ಪೇರೆಂಟ್ಸ್ ವೇ, ಹೌದು, ಅವರ ಓನ್ ಇದನ್ನ ತಗೊಂಡ್ರೆ ಇಟ್ ವಿಲ್ ಬಿ ವೆರಿ ಗುಡ್. ಓಕೆ ಓಕೆ. ನೀವು ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಏನಾದ್ರು ಐಡೆಂಟಿಫೈ ಮಾಡ್ತೀರಾ, ಇಂಥ ಮಗು ಈ ಇದ್ರಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾನೆ, ಈ ಮುಂದೆ ಇದನ್ನೇ ಓದಿಸ್ಬೇಕು ಹೀಗೆ ಅಂತ ಏನಾದ್ರು? ಸರ್ ಹೌದು, ಇದು ಕೆರಿಯರ್ ಗೈಡೆನ್ಸ್ ಅಂತ ಅಂದ್ಬಿಟ್ಟು ಒಂದು 9ನೇ ಕ್ಲಾಸ್ 10ನೇ ಕ್ಲಾಸ್ ಮಕ್ಳಿಗೆ ಮಾಡ್ತೀವಿ. ತುಂಬಾ ಚಿಕ್ಕ ಮಕ್ಳಿಗೆ ಮಾಡಲ್ಲ. 9ನೇ ಕ್ಲಾಸ್ 10ನೇ ಕ್ಲಾಸ್ ಬಂದಾಗ ಒಂದು ಕೆರಿಯರ್ ಗೈಡೆನ್ಸ್ ಅಂತ, ಅದರಲ್ಲಿ ದೇರ್ ವಿಲ್ ಬಿ ಡಿಫ್ರೆಂಟ್ ವೇಸ್ ಆರ್ ಶೋನ್. ಯಾಕಂದ್ರೆ ಅವ್ರಿಗೆ ಏನು ಗೊತ್ತಿರಲ್ಲ, ಏನ್ ಮಾಡ್ಬೇಕಂತ ಅಂದ್ಬಿಟ್ಟು ಏನು ಗೊತ್ತಿರಲ್ಲ. ಅವ್ರ ಅಪ್ಪ ಅಮ್ಮ ಏನೋ ಹೇಳಿರ್ತಾರೆ, ನೀನೆಲ್ಲ ಅದೆಲ್ಲ ಓದೋ, ನಿಮ್ಮ ಅಣ್ಣ ಅದೋದಿದ್ದಾನೆ ಅದನ್ನ ಓದು, ನಿಮ್ಮ ಇವರು ತಮ್ಮ ಇನ್ನೊಂದು ಓದ್ತಾ ಇದಾರೆ ಇದನ್ನ ಓದು, ಈ ತರ ಒಂದು ಹೇಳ್ಬಿಟ್ಟಿರ್ತಾರೆ. ಅಥವಾ ಇನ್ಯಾರೋ ಒಂದು ರೋಲ್ ಮಾಡೆಲ್ ತೋರಿಸಿರ್ತಾರೆ, ನೋಡು ಅವ್ರು ಎಷ್ಟು ದೊಡ್ಡದಾಗಿ ಓದು ಇದು ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಅದನ್ನ ಬಿಟ್ಟು ಏನ್ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಮಕ್ಳಿಗೆ ಗೊತ್ತಿರಲ್ಲ. ದೇರ್ ವಿಲ್ ಬಿ 10 ways, ಬಟ್ ದೇ ಆರ್ ಲುಕಿಂಗ್ ಅಟ್ ಓನ್ಲಿ 2 ways. ಸೊ ಅದನ್ನ ಬಿಟ್ಟು ಈ 10 ದಾರಿಗಳನ್ನ ನಾವು ತೋರ್ಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಅವಾಗ ದೆನ್ ದ ಸ್ಟೂಡೆಂಟ್ಸ್ ವಿಲ್ ರಿಯಲೈಸ್, ಓ ದೇರ್ ಆರ್ ಸೋ ಮಚ್ ಆಪರ್ಚುನಿಟೀಸ್, ಎಲ್ಲಿ ನಾನು ಇದು ಮಾಡ್ಬೋದು ಅಂತ ಅವ್ರಿಗೂ ಒಂದು self realization ಆಗುತ್ತೆ. So that should really help any student. Okay. Sir, anything to tell about it? Nothing, sir. Thank you very much for this opportunity. Thank you. Yes, now we are playing the sports, no? Yes. In that sports, we are playing so many plays, so many games. Is it volleyball, football? In that game, there are 2 types. One is indoor game and outdoor game. Is it? Indoor means what? Which games you are played in inside? Chess, etc. Outdoor games means? Basketball, volleyball, football. You know now about 2 difference also in indoor game and outdoor games. Yes. This is about that indoor game. Go